ಸೀತಾಯ ಪತಯೇ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಿತ್ವಿಕ್, ನಮ್ಮ ಭಾರತದ 2 ಮಹಾಕಾವ್ಯಗಳು ಯಾವುವು? ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಪದವನ್ನ ಬಿಡಿಸಿ ಹೇಳು. ರಾಮನ ಪ್ಲಸ್ ಅಯನ ರಾಮಾಯಣ. ಹೌದು, ರಾಮನ ಪ್ಲಸ್ ಅಯನ ರಾಮಾಯಣ. ಇದು ಸಮಾಸಗಳಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ರಾಮಾಯಣ ಎಂದರೆ ರಾಮನ ಇತಿಹಾಸವನ್ನು ತಿಳಿಯುವುದು ಎಂಬ ಅರ್ಥವನ್ನು ಕೊಡುತ್ತದೆ. ರಾಮಾಯಣವು ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ಕಾವ್ಯ. ರಿತ್ವಿಕ್, ನೀನು ಸಂಪೂರ್ಣ ರಾಮಾಯಣದ ಬಗ್ಗೆ ತಿಳಿದುಕೊಂಡಿದ್ಯಾ? ಹೌದು, ನಾನು ರಾಮ, ಸೀತೆ ಮತ್ತು ರಾವಣನ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೇನೆ. ಹೌದಾ? ಹಾಗಾದರೆ ಸಂಪೂರ್ಣ ರಾಮಾಯಣದ ಒಂದು ಕಿರು ನೋಟವನ್ನು ನಮ್ಮೆಲ್ಲರ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ 8, 9 ಮತ್ತು 10ನೇ ತರಗತಿಯ ಮಕ್ಕಳು. ರಾಮ್ ರಾಮ್ ಜಯ ರಾಮ್ ಶ್ರೀರಾಮ್. ವಾಲ್ಮೀಕಿ ರಾಮಾಯಣವು ಸಾವಿರಾರು ವರ್ಷಗಳಿಗೂ ಪ್ರಾಚೀನವಾದದ್ದು. ಭಾರತೀಯ ಹಿಂದೂ ಸಂಸ್ಕೃತಿಯ ಸಾರ ಕೇವಲ ಆಧುನಿಕ ಕಾಲಕ್ಕೆ ಅಲ್ಲ, ಎಲ್ಲ ಕಾಲಕ್ಕೂ ಪ್ರಸ್ತುತವಾಗುವ ಪರಿಪೂರ್ಣ ಮಾನವತ್ವವನ್ನು, ಶ್ರೇಷ್ಠ ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮಹೋನ್ನತ ಕಾವ್ಯವೇ ರಾಮಾಯಣ. ಅಯೋಧ್ಯೆಯ ಮಹಾರಾಜ ದಶರಥನಿಗೆ ಪುತ್ರ ಸಂತಾನವಿಲ್ಲದ ಚಿಂತಾಕ್ರಾಂತನಾಗಿರುವಾಗ ವಸಿಷ್ಠರ ಸಲಹೆ ಮೇರೆಗೆ ಪುತ್ರ ಕಾಮೇಷ್ಟಿ ಯಾಗದ ತತ್ಫಲವಾಗಿ ಕೈಕೇಯಿಯ ಮಗನಾಗಿ ಭರತ, ಸುಮಿತ್ರೆಯ ಮಕ್ಕಳಾಗಿ ಲಕ್ಷ್ಮಣ ಮತ್ತು ಶತ್ರುಘ್ನ, ಕೌಸಲ್ಯ ಮಗನಾಗಿ ಪ್ರಭು ಶ್ರೀರಾಮರು ಜನಿಸುತ್ತಾರೆ. ಜನಕರಾಜನ ಪುತ್ರಿಯಾದ ಸೀತಾದೇವಿಯ ಸ್ವಯಂವರದಲ್ಲಿ ಶ್ರೀರಾಮನು ಶಿವಧನಸ್ಸನ್ನು ಮುರಿದು ಜಯಶಾಲಿಯಾಗಿ ಸೀತಾ ಮಾತೆಯನ್ನು ವಿವಾಹವಾಗಿದ್ದಾರೆ. ದಶರಥನು ರಾಮನಿಗೆ ಪಟ್ಟಾಭಿಷೇಕ ಮಾಡೋದು ಕೈಕೆಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಅದರ ಪರಿಣಾಮ ಸೀತಾ, ರಾಮ, ಲಕ್ಷ್ಮಣರ 14 ವರ್ಷದ ವನವಾಸ.
भिक्षां देहि भिक्षां देहि ಕೈಯಲ್ಲಿ ಬಿಲ್ಲಿನ ಕೋಲು ಮೈಯೆಲ್ಲ ಧರ್ಮದ ಶಾಲು ಧರ್ಮಾನೇ ದೇವರು ಅಂದನು ನನ್ನ ಶ್ರೀರಾಮಚಂದ್ರನು ಯಾರನ್ನೂ ನೋಯಿಸದವನು ಸತ್ಯಕ್ಕೆ ತಲೆಬಾಗುವನು ಮಾತಿಗೆ ತಪ್ಪದ ಮಗನು ನನ್ನ ಶ್ರೀರಾಮಚಂದ್ರನು ದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ ನಾ ಯಾರು ಕೊಂದ ನಿನಗೆ ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ ನಾ ಯಾರು ಕೊಂದ ನಿನಗೆ ತಂದೆಗೆ ಮಾತು ಕೊಟ್ಟ ರಾಜ್ಯವ ತ್ಯಜಿಸಿ ಬಿಟ್ಟ ಆ ತಾಯಿ ಕೌಸಲ್ಯೆಯ ಮಗನು ನನ್ನ ಶ್ರೀರಾಮಚಂದ್ರನು ವಾನರ ಸೇನೆ ಕಟ್ಟಿ ಲಂಕೆಗೆ ಬೆಂಕಿ ಇಟ್ಟ ಸೀತೆಯ ಮರಳಿ ತಂದನು ನನ್ನ ಶ್ರೀರಾಮಚಂದ್ರನು ಉರಿಯುತ್ತಿದೆ ಎದೆ ಉರಿಯುತ್ತಿದೆ ರಣ 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 ರಕ್ತವು ಕುದಿಯುತ್ತಿದೆ ಕುದಿಯುತ್ತಿದೆ ರಾಮನ ಎದೆಯನ್ನು ಬಗೆಯುವ ಆಸೆ ನಂದೆ ರಕ್ತವ ತೆಗೆದು ಪಾದವ ಕೊಳೆಯುವ ಹಿಂದೆ ಸೀತೆಯ ಅಪಹರಣವಾದಾಗ ರಾಮಲಕ್ಷ್ಮಣರು ಕಾಡಿನಲ್ಲಿ ಸೀತೆಗಾಗಿ ಹುಡುಕಾಟದಲ್ಲಿದ್ದರು. ಅದೇ ಸಂದರ್ಭದಲ್ಲಿ ರಾಮ ಭಜನೆಯಲ್ಲಿ ತಲ್ಲೀನನಾಗಿದ್ದ ಹನುಮ ರಾಮಲಕ್ಷ್ಮಣರನ್ನು ಭೇಟಿಯಾಗಿ ಅವರಾರೆಂದು ತಿಳಿಯುತ್ತಾನೆ. ತಾನು ಇಷ್ಟು ದಿನ ಧ್ಯಾನ ಮಾಡಿದ ಫಲಕ್ಕೆ ರಾಮ ಒಲಿದಿದ್ದಾನೆಂಬುದು ತಿಳಿದು ಹನುಮ ಸಂತಸ ಮುಗಿಲು ಮುಟ್ಟಿತು. ತಾನು ನಿನ್ನ ಪರಮ ಭಕ್ತನೆಂದು ತನ್ನ ನಿಜರೂಪಕ್ಕೆ ಬಂದ ಹನುಮ ರಾಮನ ಆಶೀರ್ವಾದ ಪಡೆದು ಅವರೊಂದಿಗೆ ಸೀತೆಯನ್ನು ಹುಡುಕಲು ಹೊರಡುತ್ತಾನೆ. ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಚಾಯನ ಶತಯೋಜನ ಶತ ಶತಯೋಜನ ಶರಧಿ ನಿಯೋಜನ ಶರ ಪರಿಲಂಘನನೇ रामाय रामभद्राय रामचन्द्राय वेदसे रघुनाथाय नाथाय सीताय पतये
ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. विश्व विश्वनायक तू राज्य राज्य शौर्य तेरा ज्वाला ज्वाला क्रोध ये ज्वालामुखी से भरा. जय जय है तेरी शक्ति ये अपार है, तेरे तेज को सूर्य का भी नमस्कार है. तू योद्धा विनाशक, तू राजा तू शासक, रक्त श्वेत से प्रजा के लिए तू लड़ा. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. जय जय शत्रु शासन, जय 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 रावण, जय 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 सिंहासन, जय जय जय.
वक्रतुण्डाय गौरीतनयाय धीमहि ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ ಆಂಜನೇಯನಲ್ಲವೇ ಗೆದ್ದ ಕಾರಣ ರಾಮ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರತಿದಿನ ಎದ್ದಾಗ ನಾವು ಮೊದಲಿಗೆ 3 ಸಾರಿ ಶ್ರೀರಾಮ 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 ಎಂದು ನೆನೆದರೆ ನಾವು 10 ಬಾರಿ ವಿಷ್ಣು ದೇವನನ್ನ ನೆನೆಯುವುದಕ್ಕೆ ಸಮನಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದಾಗ 3 ಸರಿ ಶ್ರೀರಾಮ ಶ್ರೀರಾಮ ಜಯರಾಮ ಎಂದು ಹೇಳಬೇಕು. ಎಲ್ಲರೂ ಒಟ್ಟಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ರಾಮ ರಾಮ ಜಯ ರಾಮ, ಜೈ ಶ್ರೀರಾಮ್, ಜೈ ಶ್ರೀರಾಮ್. Of courage, virtue and devotion.
Give a big round of applause for the entire Ramayana team.